ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು 1894ರಿಂದ 2016ರವರೆಗೆ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ನಾನು 2026 ಗಂಟೆ ಏನು ಮಾಡ್ತೀನಿ, ಅಧ್ಯಕ್ಷರ ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. IOC ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಈ ಒಂದು ಕಮಿಟಿಯ ಅಧ್ಯಕ್ಷರು ಯಾರ್ಯಾರಿದ್ದಾರೆ ಅಂಥೇಳಿ ತಿಳ್ಕೊಳ್ಳೋಣ ಇವತ್ತು. ಮೊದಲನೇ ಒಬ್ಬ ಅಧ್ಯಕ್ಷರು ಯಾರಂದರೆ 1896ರಲ್ಲಿ 1894ರಿಂದ 1896ರವರೆಗೆ ಯಾರಿದ್ದರು ಅಂತಂದರೆ ಗ್ರೀಸ್ ದೇಶದ ದಿಮಿತ್ರಿ ಯೋಸ್ವಿಕಿಲಸ್ ಅನ್ನುವಂಥವ್ರು IOCಯ ಮೊದಲ ಅಧ್ಯಕ್ಷರಾಗಿರ್ತಾರೆ. ಇವರು ಕೇಳ್ತಾರೆ ಎಕ್ಸಾಮಲ್ಲಿ, ಮೊದಲನೇ ಅಧ್ಯಕ್ಷರು ಯಾರು ಅಂಥೇಳಿ ನೆನ್ಪಿಟ್ಕೋಬೇಕು. ಎರಡನೇದರು ಯಾರಂದರೆ ಬ್ಯಾರನ್ ಡಿ ಪಿಯರ್ ಕ್ಯೂಬರ್ಟಿನ್. ಇವ್ರೇನು ಮಾಡ್ತಾರೆ, ಒಲಿಂಪಿಕ್ನ ಪಿತಾಮಹ ಅಂತೇಳಿ ನಾವು ಕರಿತೀವಿ ಇವರಿಗೆ. ಇವರು 1896ರಿಂದ 1925ರವರೆಗೆ ಏನು ಮಾಡ್ತಾರೆ, ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಫ್ರಾನ್ಸ್ ದೇಶದವರು. ದಿಮಿತ್ರಿ ಯೋಸ್ವಿಕಿಲಸ್ ಇವರು ಗ್ರೀಸ್ ದೇಶದವರಾದರೆ ಪಿಯರ್ ಡಿ ಕ್ಯೂಬರ್ಟಿನ್ ಅವರು ಏನಾಗಿರ್ತಾರೆ ಅಂದರೆ ಫ್ರಾನ್ಸ್ ದೇಶದವರಾಗಿರ್ತಾರೆ. ಇವರು ಎರಡನೇ ಅಧ್ಯಕ್ಷರು. ಹೆನ್ರಿ ಡಿ ಬೇಯಿಲೆಟ್ ಲಾತೌರ್ ಇವರು 1925ರಿಂದ 1942ರವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ. ಬೆಲ್ಜಿಯಂ ದೇಶದವರು. ಜೊಹಾನೆಸ್ ಸಿಗ್ಬ್ರಾಟ್ ಎಡ್ ಸ್ಟ್ರೋಮ್ ಇವರು 1942ರಿಂದ 1946ರವರೆಗೆ ಸೇವೆ ಸಲ್ಲಿಸ್ತಾರೆ. ಸ್ವೀಡನ್ ದೇಶದವರು. ಹಾಗೆ ಜೊಹಾನೆಸ್ ಸಿಗ್ಬ್ರಾಟ್ ಎಡ್ ಸ್ಟ್ರೋಮ್ 1946ರಿಂದ 1957ರವರೆಗೆ ಇವರು ಕೂಡ ಸೇವೆ ಸಲ್ಲಿಸ್ತಾರೆ. ಸ್ವೀಡನ್ ದೇಶದವರು. ಬ್ರೂಡೇಜ್ 1952ರಿಂದ 1970ರವರೆಗೆ ಸೇವೆ ಸಲ್ಲಿಸ್ತಾರೆ. ಇವರು ಅಮೇರಿಕ ದೇಶದವರು. ಲಾರ್ಡ್ ಕಿಲಾನಿನ್ ಮೈಕೆಲ್ ಮೋರಿಸ್ ಇವರು 1972ರಿಂದ 1980ರವರೆಗೆ ಸೇವೆ ಸಲ್ಲಿಸ್ತಾರೆ. ಇವರು ಐರ್ಲೆಂಡ್ ದೇಶದವರು. ಜೂನ್ ಅಂಟೋನಿಯೋ ಸಾಮ್ರಾಂಚ್ 1980ರಿಂದ 2001ರವರೆಗೆ ಸೇವೆ ಸಲ್ಲಿಸ್ತಾರೆ. ಸ್ಪೈನ್ ದೇಶದವರು ಇವರು. ಜಾಕ್ವೆಸ್ ರೋಗ್ವೆ 2001ರಿಂದ 2003ರವರೆಗೆ ಸೇವೆ ಸಲ್ಲಿಸ್ತಾರೆ. ಬೆಲ್ಜಿಯಂ ದೇಶದವರು. ಇವರೆಲ್ಲ ನೆನ್ಪಿಟ್ಕೊಳ್ಳೋದು ಬೇಡ, ಸುಮ್ಮನೆ ನಮ್ಮ ಮಾಹಿತಿಗೋಸ್ಕರ ಇರಲಿ. ನಮ್ಮ ಭಾರತದ ಯಾರಾದರಾದರೆ ಇಂಪಾರ್ಟೆಂಟ್ ಇರ್ತೈತಿ, ಇಲ್ಲಾಂದರೆ ನಾವು ಫಸ್ಟ್ ನೆನ್ಪಿಟ್ಕೋಬೇಕು, ಸೆಕೆಂಡ್ ನೆನ್ಪಿಟ್ಕೊಳ್ರಿ. ಯಾಕಂದರೆ ಅವ್ರಿಗೆ ನಾವು ಒಲಿಂಪಿಕ್ನ ಪಿತಾಮಹ ಅಂತ ಕರಿತೀವಲ್ಲ, ಪಿಯರ್ ಡಿ ಕ್ಯೂಬರ್ಟಿನ್ ಅವ್ರದ್ದು ಕೂಡ ನೆನ್ಪಿಟ್ಕೊಳ್ಬೇಕು. ಮಿಕ್ಕಿದದೇನು ನೆನ್ಪಿಟ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಆದರೆ ಒಂದು ಲಿಸ್ಟ್ ಕೊಡೋಣ ಅಂತೇಳಿ ನಾನು ಕೊಡ್ತಾಯಿದ್ದೀನಿ. 10ನೇದವರು ಯಾರಂದರೆ ಥಾಮಸ್ ಬೀರ್ಚ್ 2013ರಿಂದ 2016ರವರೆಗೆ ಸೇವೆ ಸಲ್ಲಿಸ್ತಾರೆ. ಇನ್ನು ಒಂದು PDF ತೊಗೊಳ್ತೀನಿ. ಅವರು ಜರ್ಮನ್ ದೇಶದವರು. ನೋಡ್ರಿ, 2013ರಿಂದ 2025ರವರೆಗೆ ಯಾರಿದ್ದರು ಅಂದರೆ ಥಾಮಸ್ ಬಕ್ ಅವರು ಇದ್ದರು. ಆಮೇಲೆ 2025ರಿಂದ ಇವತ್ತಿನವರೆಗೂ ಅಂದರೆ 2026 ಪ್ರಸ್ತುತವರೆಗೂ ಯಾರಿದ್ದಾರೆ ಅಂದರೆ ಕ್ರಿಸ್ಟಿ ಕೊವೆಂಟ್ರಿ ಇದ್ದಾರೆ. ನೆನ್ಪಿಟ್ಕೋಬೇಕಿದ್ದು ರೀಸೆಂಟಾಗಿ ಕೇಳಿರ್ತಾರೆ. ಇದು 2, 9, 5, 10 ನೆನ್ಪಿಟ್ಕೊಳ್ರಿ. ಫಸ್ಟಿಂದ 2 ನೆನ್ಪಿಟ್ಕೊಳ್ರಿ. ಥಾಮಸ್ ಬಕ್ 2003ರಿಂದ 2025ರವರೆಗೆ ಇರ್ತಾರೆ. 76ರವರೆಗೂ ಇಲ್ಲ, 25ರಿಂದ ಇವಾಗ ರೀಸೆಂಟಾಗಿ ಹೋದ ವರ್ಷ ಚೇಂಜ್ ಆಗಿದ್ದಾರೆ. ಅದಕ್ಕೋಸ್ಕರ ಕ್ರಿಸ್ಟಿ ಕನ್ವೆಂಟ್ರಿ ಅವ್ರದ್ದು ನೆನ್ಪಿಟ್ಕೋಬೇಕು. 2025ರಿಂದ ಪ್ರಸ್ತುತ ಇದ್ದಾರೆ. ಏನು ಮಾಡ್ತಾರೆ ನೋಡಿರಿ, 2023 ಅಂದರೆ 24, 2013 ಅಂದರೆ ನೋಡಿರಿ, 2013 ಅಂದರೆ 14, 15, 16, 17, 18, 19, 20, 21, 22, 23, 24, 25 ಅಂದರೆ ಸತತ ಏನು ಮಾಡಿದ್ದಾರೆ ಇಲ್ಲಿ 12 ವರ್ಷ ಏನು ಮಾಡಿದ್ದಾರೆ, ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂದರೆ ಇಷ್ಟೇ ಒಂದು ವರ್ಷ ಅಂತ ಏನಿಲ್ಲ, ಇಲ್ಲಿ ಎಷ್ಟು ವರ್ಷ ಬೇಕಾದರೂ ಸೇವೆಯನ್ನು ಸಲ್ಲಿಸ್ಬೋದು. ರೀಸೆಂಟ್ ಇರೋದು ನೆನ್ಪಿಟ್ಕೊಳ್ಬೇಕು, ಸಾಕಷ್ಟೇ. ಇವಾಗ ನೋಡಿರಿ, ಇದೊಂದು ನೆನ್ಪಿಟ್ಕೊಳ್ರಿ, ಇವೆರಡು ನೆನ್ಪಿಟ್ಕೊಳ್ರಿ ಸಾಕು. ಆಮೇಲೆ ಫಸ್ಟಿಂದು ನೋಡಿರಿ, ಡಿಮಿಟ್ರಿಯೋಸ್ ವಿಕಿಲಸ್ ಇವರು ಫಸ್ಟ್ನವರು. ಸೆಕೆಂಡ್ರು ಪಿಯರ್ ಡಿ ಕ್ಯೂಬರ್ಟಿನ್. ಆಮೇಲೆ ಲಾಸ್ಟ್ನವರು 9, 10 ನೆನ್ಪಿಟ್ಕೊಳ್ಳೋಣ. ಥಾಮಸ್ ಬಕ್ ಹಾಗೆ ಕ್ರಿಸ್ಟಿ
ಕನ್ವೆಂಟ್ರಿ. ಇಷ್ಟು ನೆನ್ಪಿಟ್ಕೊಂಡ್ರೆ 4 ನೆನ್ಪಿಟ್ಕೊಂಡ್ರೆ ಸಾಕಿಲ್ಲಿ 10 ಜನ ಅಧ್ಯಕ್ಷರಾಗಿದ್ದರು ಇಲ್ಲಿ ಗಂಟ. ಇಷ್ಟೇನಾಯ್ತಂದರೆ ಒಲಿಂಪಿಕ್ನ ಸಮಿತಿ ಇಲ್ಲಿ ಗಂಟೆ ಎಷ್ಟು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.